4 ಮಕ್ಕಳನ್ನ ಕಾಲುವೆಗೆ ಎಸೆದು ತಾಯಿಯೂ ಕೂಡ ಹಾರಿರುವಂತಹ ಘಟನೆಯೊಂದು ನಡೆದಿದೆ. ಘಟನೆಯಲ್ಲಿ 4 ಮಕ್ಕಳು ಜಲಸಮಾಧಿಯಾಗಿದ್ದಾರೆ. ಅದೃಷ್ಟವಶಾತ್ ತಾಯಿಯನ್ನ ಸ್ಥಳೀಯರು ಕಾಪಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಬಳಿಯ ಆಲ್ಮಟ್ಟಿ ಎಡದಂಡೆ ಮುಖ್ಯ ಕಾಲುವೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕೊಲ್ಹಾರ ತಾಲೂಕಿನ ತೆಲಗಿ ಗ್ರಾಮದ ತನು ನಿಂಗರಾಜು ಅವರು 5 ವರ್ಷ, ಸಾವನ್ನಪ್ಪಿರುವಂತಹ ಮಗು ರಕ್ಷಾ ನಿಂಗರಾಜ 3 ವರ್ಷ, ಹಸನ್ ನಿಂಗರಾಜ ಮತ್ತು ಭಜಂತ್ರಿ ಹುಸೇನಾ 13 ತಿಂಗಳ ಮಗು, ಅವೆರಡೂ ಕೂಡ ಟ್ವಿನ್ ಬೇಬಿ 13 ತಿಂಗಳ ಮಗು ಮೃತರಾಗಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮನನೊಂದು ಆಕೆ ಆತ್ಮಹತ್ಯೆ ನಿರ್ಧಾರವನ್ನು ತೆಗೆದುಕೊಂಡಿದ್ಲು. ಮೊದಲನೇದಾಗಿ ಮಕ್ಕಳನ್ನ ಕಾಲುವೆಗೆ ಬಿಸಾಕಿದ್ದಾರೆ. ಅದಾದ ನಂತರದಲ್ಲಿ ತಾನು ಕೂಡ ಕಾಲುವೆಗೆ ಹಾರಿದ್ದಾರೆ. ಅಷ್ಟೊತ್ತಿಗೆ ಯಾರೋ ಸ್ಥಳೀಯರು ಇದನ್ನು ಗಮನಿಸಿಕೊಂಡು ತಾಯಿಯನ್ನು ರಕ್ಷಣೆ ಮಾಡಿದ್ದಾರೆ. ಮಕ್ಕಳು ನೀರು ಪಾಲಾಗ್ಬಿಟ್ಟಿವೆ. ಹೆಣ್ಣು ಮಕ್ಕಳ ಶವವನ್ನು ಈಗ ಹೊರಕ್ಕೆ ತೆಗೆದಿದ್ದಾರೆ ಮೀನುಗಾರರು. ಇನ್ನಿಬ್ಬರು ಗಂಡು ಮಕ್ಕಳ ಶವಕ್ಕಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ಸ್ಥಳಕ್ಕೆ ನಿಡಗುಂದಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆಯಾದರೂ ಕೂಡ ಅವರನ್ನು ಸೇಫಾಗಿ ಹೊರಗೆ ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಸಮಯ ಮೀರಿ ಹೋಗಿದೆ. ಇಬ್ಬರು ಬಾಲಕರ ಶವದ ಶೋಧ ಕಾರ್ಯ ಈಗ ಮುಂದುವರೆದಿದೆ. ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ. ನೋಡ್ತಾ ಇದ್ದೀರಿ, ಮುದ್ದಾದ ಮಕ್ಕಳು, 2 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು, 4 ಮಕ್ಕಳನ್ನ ಕಾಲುವೆಗೆ ಹಾಕಿ ತಾನೂ ಕೂಡ ಆತ್ಮಹತ್ಯೆಗೆ ನಿರ್ಧಾರವನ್ನು ಮಾಡಿದ್ದಂತಹ ತಾಯಿ. ಆದರೆ ಇಂತಹ ಕಠಿಣ ನಿರ್ಧಾರಕ್ಕಾಕೆ ಹೇಗೆ ಬಂದ್ಲು? ಮೊದಲದಾಗಿ ಮಕ್ಕಳನ್ನ ನೀರಿಗೆ ಹಾಕುವಾಗ ಅದರ ಬಗ್ಗೆ ಅವ್ರಿಗೇನು ಅನ್ನಿಸ್ಲೇ ಇಲ್ವಾ? ಅದಕ್ಕಿಂತ ದೊಡ್ಡದಾಗೋಯ್ತಾ ಕೌಟುಂಬಿಕ ಕಲಹ? ಎಷ್ಟೋ ಜನ ಆ ರೀತಿಯ ಸಮಸ್ಯೆಗಳಾಗಿದ್ರು ಬೇರ್ಪಟ್ಟು ಛಲದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ರೀತಿಯ ಛಲವನ್ನಾದರೂ ಆಕೆ ತೆಗೆದುಕೊಂಡಿದ್ದರೆ ಬಹುಶಃ ಈ ಮಕ್ಕಳು ಕೂಡ ಜೀವವನ್ನು ಉಳಿಸ್ಕೊಳ್ತಿದ್ವು. ಅದಾಗಲಿಲ್ಲ. ಈಗ ತಾಯಿ ಉಳ್ಕೊಂಡಿದ್ದಾರೆ. ಆ ಪಾಪ ಪ್ರಜ್ಞೆ ಅವ್ರಿಗೆ ಹೇಗೆಲ್ಲ ಕಾಡುತ್ತೆ? ಅದು ಎಷ್ಟು ದಿನ ಅವ್ರನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಸದ್ಯ ಮೀನುಗಾರರು 2 ಹೆಣ್ಣು ಮಕ್ಕಳನ್ನ ಅವರ ಮೃತದೇಹಗಳನ್ನ ಹೊರಗೆ ತೆಗೆದಿದ್ದಾರೆ. ನೋಡಿ ಅಲ್ಲಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮರಿಂದ. ಪುರುಷೋತ್ತಮ್, 2 ಗಂಡು ಮಕ್ಕಳ ಶವಕ್ಕಾಗಿ ಹುಡುಕಾಟ ಮುಂದುವರೆದಿದ್ಯಾ? ಎಲ್ಲಿವೆ ಬಾಡಿ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯವಾಗ್ತಿಲ್ವಾ? ಹೇಗೆ ದಿವ್ಯ, ಇದುವರೆಗೂ ಏನು ಅಂತಂದ್ರೆ ಅಗ್ನಿಶಾಮಕ ದಳ ಸೇರಿದಂತೆ ಪೊಲೀಸರು ಏನು ಒಂದು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯ ನಡೆಯುವ ಈಗ ಇಬ್ಬರು ಏನು ಅಂತಂದ್ರೆ ಮೃತದೇಹಗಳು ಏನು ಒಂದು ಚಿಕ್ಕ ಮಕ್ಕಳಾದಂತ ಹೆಣ್ಣು ಮಕ್ಕಳು ಏನಿತ್ತು ಆ ಮೃತದೇಹಗಳು ಮಾತ್ರ ಸಿಕ್ಕಿದಾವೆ. ಇನ್ನು ಉಳಿದಂತೆ ಏನು ಅವಳಿ ಜವಳಿ ಆದಂತ ಏನ್ ಇಬ್ರು ಮಕ್ಕಳಿದ್ರು ಆ ಮಕ್ಕಳಿಗಾಗಿ ಒಂದು ಶೋಧ ಕಾರ್ಯ ಮುಂದುವರೆದಿದೆ ಅಂತ ಹೇಳ್ಬೋದು. ಇನ್ನೇನು ಅಂತಂದ್ರೆ ಪ್ರಮುಖವಾಗಿ ಇವರು ಏನು ಒಂದು ಕೌಟುಂಬಿಕ ಕಲಹ ನಡೆದಿತ್ತು, ಆಸ್ತಿ ವಿವಾದ ನಡೆದಿತ್ತು ಅಂತ ತಿಳಿದು ಬಂದಿದೆ. ಏನು ಭಾಗ್ಯಾಳ ಪತಿ ಲಿಂಗರಾಜ್ ಇದ್ದಾನೆ, ಲಿಂಗರಾಜ್ ಏನು ಒಂದು ತಂದೆ ತಾಯಿ ಸೇರಿದಂತ ಅಣ್ಣ ತಮ್ಮಂದ್ರ ಮಧ್ಯೆ ಒಂದು ಆಸ್ತಿ ವಿವಾದ ನಡೆದಿತ್ತು. ಆ ಆಸ್ತಿ ವಿವಾದ ಮಧ್ಯೆ ಏನು ಅಂತಂದ್ರೆ ಈ ರೀತಿ ಯಾವುದೇ ರೀತಿ ಆಸ್ತಿನ ಕೊಡಲ್ಲ ಅಂತ ಲಿಂಗರಾಜಕ್ಕೆ ಖಡಾಖಂಡಿತವಾಗಿ ಅವ್ರ ತಂದೆ ಕೂಡ ಹೇಳಿದ್ರು, ಅಣ್ಣ ತಮ್ಮಂದ ಹೇಳಿದ್ರು. ಇದರ ಹಿನ್ನೆಲೆಯಲ್ಲಿ ಏನೊಂದು ಈ ಗಲಾಟೆ ನಡೆದಿತ್ತು. ಗಲಾಟೆ ಆದ ನಂತರ ಒಂದು ಅಲ್ಲಿಂದ ಮರಳೋ ವೇಳೆ ಈ ಒಂದು ಪೆಟ್ರೋಲ್ ಖಾಲಿ ಆಗಿದೆ. ಪೆಟ್ರೋಲ್ ಖಾಲಿ ಆದ ನಂತರ ಏನು ಪೆಟ್ರೋಲ್ ತರೋ ಅಷ್ಟಲ್ಲೇ ಈ ಒಂದು ದುರ್ಘಟನೆ ನಡೆದಿದೆ ಅಂತ ತಿಳಿದು ಬಂದಿದ್ದೀವಿ. ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಜಗಳಾಗಿ ತನ್ನ ತಮ್ಮರ ಜಗಳ ಆತ್ರಿ. ಜಗಳಾಗಿ ಅವರು ಆಸ್ತಿ ಕೊಡಲ್ಲ ತಂದು 3 ತಿಂಗಳ ಮ್ಯಾಗ ಆತ್ರಿ.